ನಿರ್ಮಲಾ ಭೂಮಾತಾ ಟ್ರಸ್ಟ್ ಮೆಂಬರ್ಸ್ಗೆಲ್ಲರಿಗೂ ನಮಸ್ಕಾರ. ಇಲ್ಲಿ ವಿಷಯ ಏನಂದರೆ, ಇವತ್ತು ಚಲಿಕೆ ಭತ್ತ ಪ್ರಯೋಗ ಮಾಡಿರೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನನಗಿರೋ 2.5 ಎಕರೆಯಲ್ಲಿ ನಾನು 1 ಎಕರೆ ಒಟ್ಲು ಪಾತಿ ಮಾಡಿಸಿ ಮಾಮೂಲಿ ಪೈರು ಕಿತ್ತಿ ನಾಟಿ ಮಾಡಿಸಿದ್ದೆ. ಇನ್ನು 30 ಗುಂಟೆನ ಈ ಸರಿ ಸ್ವಲ್ಪ ಪ್ರಾಯೋಗಿಕವಾಗಿ ಚಲಿಕೆ ಭತ್ತ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ 30 ಗುಂಟೆಗೆ 6 kg HMT ಭತ್ತನ ಚಲಿಕೆ ಮಾಡಿಸಿದ್ದೆ. ಸೊ ನನಗೆ ರಿಸಲ್ಟು ಚೆನ್ನಾಗಿದೆ ಅಂತ ಇವಾಗ ಅನ್ನಿಸ್ತಾ ಇದೆ, ಬಟ್ ಮುಂದೆ ಏನೋ ಗೊತ್ತಿಲ್ಲ. ಬಟ್ ನಾನು ಇಲ್ಲಿ ಇನಿಷಿಯಲಿ ನನಗೆ ಚಾಲೆಂಜ್ ಏನು ಅನ್ನಿಸ್ತಾ ಇದೆ ಅಂದರೆ, ತುಂಬ ಕಳೆ ಇದೆ ಇಲ್ಲಿ. ಸೊ ಮಾಮೂಲಿ ಆ ಗದ್ದೆಗಳು ಕಂಪೇರ್ ಮಾಡಿದ್ರೆ ಈ ಗದ್ದೆಲಿ ತುಂಬ ಕಳೆ ಇದೆ. ಬಟ್ ಆದರೆ ನಿಜವಾಗ್ಲೂ ಈ 30 ಗುಂಟೆಗೆ ನಾನು ಸಮಯ ತಗೊಂಡಿದ್ದು ಬರೀ ಒಂದು ಗಂಟೆ ಕಾಲ ಅಷ್ಟೇ. ಸೊ ಚಲಿಕೆ ಎರ್ಚೋನಿಗೆ 500 ರೂಪಾಯಿ ದುಡ್ಡು ಕೊಟ್ಟೆ. 6 kg ಭತ್ತ ನನ್ನದೇ ಇತ್ತು. ಸೊ ಹಿಂದಿನ ದಿನ ಅಂದರೆ 24 ಗಂಟೆ ಭತ್ತನ ಉನಿ ಹಾಕ್ಬಿಟ್ಟಿದ್ದೆ. 24 ಗಂಟೆ ಉನಿ ಹಾಕಿ ನೆಕ್ಸ್ಟ್ 24 ಗಂಟೆ ಆಗ್ತಿದ್ದಂಗೆ ಭತ್ತನೆಲ್ಲ ಸೋರ್ ಹಾಕಿ ಅದನ್ನು ಚೀಲದಲ್ಲಿ ಕಟ್ಟಿ ಮತ್ತೆ 24 ಗಂಟೆ ಸೊ ಅದು ಗಂಟು ಕಟ್ಟಿ ಇಟ್ಟಿದ್ವಿ. ಸೊ 24 ಗಂಟೆ ಆದಮೇಲೆ ಚೂರು ಮೊಳಕೆ ಹೊಡೆದಿರುತ್ತೆ, ಚೂರು ಕೂನ್ ಮೊಳಕೆ ಅಂತ ಹೇಳ್ತಾರೆ ನಮ್ಮ ಸೈಡು. ಸೊ ಹೊಡೆದಿರುತ್ತೆ. ಸೊ ಆ ಮೊಳಕೆ ಭತ್ತನ ಚೆಲ್ಲಿರೋದಿದು. ಸೊ ಈಗ ನೋಡ್ಬೋದು ಹೆಂಗೆ ಬಂದಿದೆ ಅಂತ. ತುಂಬ ಟೈಮ್ ಉಳಿತು, ಲೇಬರ್ಸ್ ಸಮಸ್ಯೆ ಇಲ್ಲ. ಅಕಸ್ಮಾತ್ ಏನಾದರೂ ಸಕ್ಸಸ್ ಆದರೆ ಇದು. ಸೊ ಇದು ಖಂಡಿತ ಇದು ಒಳ್ಳೆ ಆಪ್ಷನು. ಭತ್ತ ಹೆಂಗೆ ಬೀಳುತ್ತೆ ನನಗೆ ಗೊತ್ತಿಲ್ಲ, ಬಟ್ ಒಂದು ಪ್ರಯೋಗ ಅಂತ ಮಾಡಿದ್ದೀನಿ. ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಹೆಂಗೆ ಬರ್ತಾಯಿದೆ ಇದು ಅಂತ. ಜೈ ನಿರ್ಮಲಾ ಗೋಮಾತಾ, ಜೈ ಗೋಮಾತಾ.